ಅಯೋಧ್ಯೆಗೆ ಹೊರಟಂತಹ ಮೊದಲ ವಿಶೇಷ ರೈಲು ಬಾಲರಾಮನ ದರ್ಶನಕ್ಕಾಗಿ ಹೊರಟಿದ್ದಾರೆ ಬಿಜೆಪಿ ಕಾರ್ಯಕರ್ತರು. ಅಯ್ಯಪ್ಪನಹಳ್ಳಿಯ ಸರ್ ಎಂವಿ ರೈಲು ನಿಲ್ದಾಣದಿಂದ ಪ್ರವಾಸಕ್ಕೆ ಚಾಲನೆ ದೊರೆತಿದೆ. ಬಾಲರಾಮನ ದರ್ಶನಕ್ಕೆ ಬಿಜೆಪಿ ಕಾರ್ಯಕರ್ತರು ಹೊರಟಿದ್ದಾರೆ. ಅಯ್ಯಪ್ಪನಹಳ್ಳಿಯ ಸರ್ ಎಂವಿ ರೈಲು ನಿಲ್ದಾಣದಿಂದ ಪ್ರವಾಸಕ್ಕೆ ಚಾಲನೆ ಸಿಕ್ಕಿದೆ. 3 ಲೋಕಸಭಾ ಕ್ಷೇತ್ರಗಳ 1450 ಜನರನ್ನ ಒಳಗೊಂಡಂತಹ ಪ್ರವಾಸ ಬೆಂಗಳೂರಿನಿಂದ ಅಯೋಧ್ಯೆಗೆ ಬಾಲರಾಮನ ದರ್ಶನಕ್ಕಾಗಿ ಬಿಜೆಪಿ ಕಾರ್ಯಕರ್ತರು ಹೊರಟಿದ್ದು ಬೆಳಗಿನ ಜಾವ 4 ಗಂಟೆಗೆ ಅಯೋಧ್ಯೆಯತ್ತ ಈ ವಿಶೇಷ ರೈಲು ಹೊರಟಿದೆ. ನಮ್ಮ ಜೀವನದಲ್ಲಿ ನಾವು ಒಂದು ಸಾರ್ಥಕತೆನೇ ನಾವೀಗ ಪಡ್ಕೊಂಡಿದ್ದೀವಿ ಅನಿಸುತ್ತೆ. ನಾವು BJPಯಲ್ಲಿ ಒಂದು ಕಾರ್ಯಕರ್ತರಾಗಿ ನಮಗೆ ಈ ಒಂದು ಅವಕಾಶ ಸಿಕ್ಕಿರೋದು ನಮ್ಮ ಪೂರ್ವಜನ್ಮದ ಪುಣ್ಯ ಅಂತ ನಾನು ಅಂದ್ಕೊತೀನಿ. ಇಷ್ಟು ಬೇಗ ನಾವು ರಾಮನ ದರ್ಶನ ಮಾಡ್ತೀವಿ ಅಂತ ಅಂದ್ಕೊಂಡಿರಲಿಲ್ಲ. ಇವಾಗ ಸಿಕ್ಕಿದೆ, ತುಂಬಾ ಸಂತೋಷ ಆಗ್ತಾಯಿದೆ. ನಾವೆಲ್ಲರೂ 1400 ಜನನ ಹೋಗ್ತಾ ಇದ್ದೀವಿ, ಎಲ್ಲ ಗ್ರೂಪಲ್ಲಿ ಹೋಗ್ತಿದ್ದೀವಿ. ತುಂಬ ಖುಷಿ ಆಗ್ತಿದೆ. ನಾನು ಮೊದಲನೇ ಅಭಿನಂದನೆ ಧನ್ಯವಾದನ ಮೋದಿಜಿ ಅವರಿಗೆ ಸಲ್ಲಿಸ್ತಾ ಇದ್ದೀನಿ. ಯಾರೂ ಮಾಡದೇ ಇರೋಕ್ಕಾಗದೇ ಇರೋವಂಥ ಕೆಲಸನ ಇವತ್ತು ನಮ್ಮ ಮೋದಿಜಿಯವರು ನಮಗೆ ಮಾಡಿಕೊಟ್ಟಿದ್ದಾರೆ. ರಾಮ ದೇವಸ್ಥಾನ ಪುನಃ ಮತ್ತೆ ನಮಗೆ ಕೊಟ್ಟಿದ್ದಾರೆ. ಇದ್ರ ಹಿಂದೆ ತುಂಬ ಜನ, ಎಷ್ಟೋ ಜನ ಅವ್ರದ್ದು ಪರಿಶ್ರಮ, ಅವರು ಪ್ರಾಣನೇ ತ್ಯಾಗ ಮಾಡಿದ್ದಾರೆ, ಲಕ್ಷಾಂತರ ಜನ ಮಾಡಿದ್ದಾರೆ. ಅದರದ್ದೆಲ್ಲ ಆ ಪರಿಶ್ರಮ ಇವತ್ತು ನಮಗೆ ಅವರು ಪ್ರಾಣ ತ್ಯಾಗದ ಪ್ರತಿಫಲ ನಮಗೆ ಇವತ್ತು ಸಿಕ್ಕಿದೆ. ಅವ್ರಿಗೆಲ್ಲರಿಗೂ ಅವ್ರ ಆತ್ಮಕ್ಕೆಲ್ಲ ಶಾಂತಿ ಸಿಗಲಿ ಅಂತಲೂ ನಾನು ಕೇಳ್ಕೊತೀನಿ. ನಾನು ಈ ಭಾರತದಲ್ಲಿ ಹುಟ್ಟಿರೋದಕ್ಕೆ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.